ಸಾಕಷ್ಟು ವಿರೋಧದ ಮಧ್ಯೆಯೂ ಕೂಡ ದಾವಣಗೆರೆ ದಕ್ಷಿಣ ಟಿಕೆಟ್ ಶಾಮನೂರು ಕುಟುಂಬದ ಸಮರ್ಥ ಅವರಿಗೆ ಅನೌನ್ಸ್ ಆಗಿದೆ. ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು ಮುಸ್ಲಿಂ ಸಮುದಾಯ. ಈ ಬಾರಿ ನಮಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿ ಈಗ ಅಂತಿಮವಾಗಿ ಬಿ ಫಾರ್ಮ್ ಸಮರ್ಥ ಅವರಿಗೆ ನೀಡಲಾಗಿದೆ. ಇದರಿಂದ ಸಾಕಷ್ಟು ಅಸಮಾಧಾನಗೊಂಡಂತ ಸಾದಿಕ್ ಪೈಲ್ವಾನ್ ಅವರು ಬಂಡಾಯ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆಯನ್ನು ಮಾಡ್ತೀನಿ, ನಾನು ಗೆಲುವನ್ನು ಸಾಧಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಅವರು ನ್ಯೂಸ್ ಫಸ್ಟ್ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಅಂತ. ಸರ್, ತಾವು ಅಯೂಬ್ ಪೈಲ್ವಾನ್ ಮತ್ತು ಸಾದಿಕ್ ಪೈಲ್ವಾನ್ ಅಣ್ಣ ತಮ್ಮಂದ್ರು. ಅಣ್ಣ ಶಾಮನೂರು ಕುಟುಂಬದ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಅಂದರೆ ಅವ್ರಿಗೆ ಟಿಕೆಟ್ ಕೊಡ್ರಿ ಅಂತ ಇದ್ರೆ, ನೀವು ನಮ್ಗೆ ಟಿಕೆಟ್ ಕೊಡ್ರಿ ಅಂತ ಹೇಳ್ತಾ ಇದ್ದೀರಿ. ಇಲ್ಲೇ ಗೊಂದಲ ಇದೆ, ನೀವು ಹೆಂಗೆ ಗೆಲ್ತೀರಿ ಅಂತ. ಸರಿ, ಹೇಗಂತೇಳಿದರೆ ನಮ್ಮ ದಾವಣಗೆರೆ ದಕ್ಷಿಣ ಜನ ಭಾಳ ಬುದ್ಧಿವಂತರು. ನನಗೆ ಶಾಮನೂರು ಶಿವಶಂಕರಪ್ಪ ಮಂತ್ಯಾಂದಕ್ಕೆ ನನಗೆ ಭಾಳ ಬಾಂಧವ್ಯ. ನಾನು 35 ವರ್ಷ ಕಾಲ ನಮ್ಮ ರಾಜಕೀಯ ಗುರು ನಿಧನ ಆದಂಥ ಶಾಮನೂರು ಶಿವಶಂಕರಪ್ಪ ನಮ್ಮ ಗುರುಗಳು, ರಾಜಕೀಯ ಗುರುಗಳು. ಅವರು ನಡೆದಿರೋಂಥ ನುಡಿಯಲ್ಲಿ ನಾವು ನಡೆದಿರೋಂಥ ವ್ಯಕ್ತಿಗಳು. ಆದರೆ ಸಾರ್ವಜನಿಕರಿಗೆ ಒಯ್ಯ ಶಕ್ತಿ, ಅವರಿಗೆ ತೀರ್ಪು ಕೊಡೋಂಥ ಶಕ್ತಿ ಪರಮಾತ್ಮ ಕೊಟ್ಟಿದ್ದ. ಅದೇ ನಿಟ್ಟಿನಲ್ಲಿ ಅವರು ವಿಶ್ವಾಸದಲ್ಲಿ, ಅವರ ನಡೆಯಲ್ಲಿ ನಾವು ನಡೆದು, ನಾವು ಜನಗಳನ್ನ ವಿಶ್ವಾಸಕ್ಕೆ ತಗೊಂಡು ನಾವು ಬಿ ಫಾರಮನ್ನು ನಾವು ನಮ್ಮ ರಾಜ್ಯದ KPCC ಒತ್ತವರನ್ನು ಜವಾಬ್ದಾರಿಯನ್ನು 3 ತಿಂಗಳ ಕಾಲ ಕೇಳ್ಕೊಂತ ಬಂದ್ವಿ. ಕೊನೆ ಕ್ಷಣಕ್ಕೂ ಸಾದಿಕ್ ಪೈಲ್ವಾನ್ ಅಂತ ಗುರುತಿಸಿದ್ರು. ಕೊನೆ ಕ್ಷಣಕ್ಕೂ ಇನ್ನೊಬ್ಬರಿಗೆ ಅದೇ ಮಂಥನಕ್ಕೆ ಬಿ ಫಾರಂ ಹೋಗಿದ್ರಿಂದ 10, 8:30, 9, 10 ಗಂಟೆಗೆ ನೋಡಿದ್ವಿ. ಮತ್ತೆ ಅಲ್ಲ ವಾಟ್ಸಾಪ್ನಾಗ ಟಿವಿಯಾಗ ಬಂತಲ್ಲ ಅಂತೇಳಿ ತಮ್ಮನ್ನು ಎಲ್ಲರನ್ನ ಕರೆದು ನಮ್ಮ ದಕ್ಷಿಣ ಕ್ಷೇತ್ರದ ಎಲ್ಲ ಆಯಿಂದ ವರ್ಗದ ಜನ, ಅಲ್ಪಸಂಖ್ಯಾತರು ಭಾಳ ವಿಶ್ವಾಸ ಇಟ್ಟಿದ್ರು KPCC ಮೇಲೆ. ಆದರೆ ಕೊನೆ ಕ್ಷಣಕ್ಕೂ ಬಿ ಫಾರಮ್ ಮತ್ತು ಅಲ್ಲೇ ಹೋಗಿದೆ. ನಾವು ಜನಗಳು ತೀರ್ಪು ಕೊಡೋಕ್ಕೋಸ್ಕರ, ಜನಗಳಿಗೆ ವಿಶ್ವಾಸ ತಗೊಳಕ್ಕೋಸ್ಕರ ಭಾಳ ಧರ್ಮದ ಜನ, ಭಾಳ ಜನಸಂಖ್ಯೆಯಲ್ಲಿ ಬಂದು ನನ್ನ ನೀವು ಹಳವ ವಯಸ್ಸು ಬರ್ತೈತೆ ಹೋಗ್ತೈತೆ ಅಂತ ಕೇಳಿದರು. ಹೋಗ್ತೈತೆ ಅಂತ ಹೇಳಿದೆ. ಕೊನೆಯವರಿಗೆ ಎಲ್ಲಿ ಮಠ ಕಾಯ್ತಪ್ಪ, ಈಗ ಬಂಡಾರ ಹಾಕಿ ಗೆದ್ಕೊಂಡು ಹೋಗಿ ವಿಧಾನಸೌಧಕ್ಕೆ ಅಂತ ಹೇಳಿದ್ದಾರೆ. ಎರಡರ ಮಧ್ಯೆ ನಾನೆಲ್ಲ ಖಂಡಿತವಾಗೂ ಜನಗಳು ವಿಶ್ವಾಸ ಪ್ರೀತಿ ಇರೋದ್ರಿಂದ ನಾನು ಗೆದ್ಕೊಂಡು ವಿಧಾನಸೌಧಕ್ಕೆ ಹೋಗಿ ಸಾರ್ವಜನಿಕ ಕೆಲಸ ಮಾಡ್ತಾ ಅಂತೇಳಿ ನನಗೆ ವಿಶ್ವಾಸ ಇದೆ ಸರ್. ಈಗ ಮುಸ್ಲಿಂ ಬಂಡಾಯ ಅಭ್ಯರ್ಥಿಯಾಗಿ ತಾವು ನಾಮಿನೇಷನ್ ಆಲ್ರೆಡಿ ಈಗ ಮತ್ತೆ ನಾಳೆ ಒಂದ್ಸರಿ ಹಾಕ್ತೀರಿ, ಸಾಂಕೇತಿಕ ಒಂದ್ಸರಿ ಹಾಕಿದ್ರಿ. ಮತ್ತೆ ಕಾಂಗ್ರೆಸ್ ಹಾಕ್ತೇನೆ ಸರ್ ನಾಳೆ. ಹೌದಾ? ನಾಳೆ ಮೊನ್ನೆ ಶುಕ್ರವಾರ ದಿವಸ ಕಾಂಗ್ರೆಸ್ ಇಂದ ಅಂತ ಹೇಳಿ ಹಾಕಿದ್ದೆ. ಬಿ ಫಾರಂ ನಮಗೆ ಸಿಗ್ಲಿದ ಕಾಲಕ್ಕೆ ಅದಕ್ಕೋಸ್ಕರ ಬಂಡಾಯ ಕಾಂಗ್ರೆಸ್ ಅಂತ ಹಾಕ್ತೇನೆ ಸರ್. ಈಗ ಸ್ಪರ್ಧೆಯಲ್ಲಿ ಯಾರು ಎದುರಾಳಿಗೆ? ಬಿಜೆಪಿ, ಕಾಂಗ್ರೆಸ್ ಇದೆ. ತಮಗೆ ಪ್ರಬಲ ಎದುರಾಳಿ ಯಾರು ಈಗ ಅಂತ? ನನಗೆ ಎದುರಾಳಿ ಇಬ್ಬರು ಇಲ್ಲ ಸರ್. ನಾನು ಬಯಲಾಗಿದ್ದೇನೆ, ಬಯಲಾಗಿದ್ದು ಅಲ್ಲ, ನಾನು ಫೇಸ್ ಮಾಡ್ತೇನೆ. ನನಗೆ ಜನ ತೀರ್ಪು ಕೊಡ್ತಾರೆ. ನನಗೆ ಎತ್ಕೊಂಡು ಹೋಗಿ ವಿಧಾನಸೌಧದಲ್ಲಿ ಸಾರ್ವಜನಿಕರಿಗೆ ಕೆಲಸ ಮಾಡ್ತೇನೆ ಅಂತೇಳಿ ನನಗೂ ವಿಶ್ವಾಸ ಇದೆ. ಅಲ್ಲ ಸರ್, ಈಗ ತಾವು ಪೈಲ್ವಾನರು, ಇಲ್ಲಿ ಪೈಲ್ವಾನಗಿರಿಯಲ್ಲಿ ಹಿಡಿಯುವಂಥ ಪಟ್ಟುಗಳೇ ಬೇರೆ, ರಾಜಕೀಯ ಪಟ್ಟುಗಳೇ ಬೇರೆ ಇರ್ತವೆ. ಅದನ್ನು ಹೇಗೆ ನಿಭಾಯಿಸ್ತೀರಿ ಅಂತ? ಸರ್, ಈಗ ನಮ್ಗೆ ಅದೂ ಗೊತ್ತಿದೆ ಸರ್. ರಾಜಕೀಯ ಪಟ್ಟು ಗೊತ್ತಿದೆ, ಕುಸ್ತಿ ಪಟ್ಟೂ ಗೊತ್ತಿದೆ. ನನಗೆ ದಕ್ಷಿಣ ಕ್ಷೇತ್ರ ಜನ ಒಲವು ಏನದಾರಲ್ಲ, ಕಾಂಗ್ರೆಸ್ ಪಕ್ಷಕ್ಕೂ ಇಲ್ಲ, BJP ಪಕ್ಷಕ್ಕೂ ಇಲ್ಲ. ಆದರೆ ಅದನ್ನು ನ್ಯಾಷನಲ್ ಪಾರ್ಟಿ, ಇದನ್ನು ನ್ಯಾಷನಲ್ ಪಾರ್ಟಿನೇ. ಆದರೆ ಮಧ್ಯ ಸಾದಿಕ್ ಪೈಲ್ವಾನು ಇಂಟರ್ನ್ಯಾಷನಲ್ ಪಾರ್ಟಿ ಇದು. ಹಾಗೆ ನಾನು ಮಧ್ಯ ಇಬ್ಬಳರ ಮಧ್ಯ ನಾನೆಲ್ಲ ಹೊರಟು ಹೋಗ್ತೇನೆ ವಿಧಾನಸೌಧಕ್ಕೆ ಅಂತೇಳಿ ನನಗೆ ಜನದ ಮೇಲೆ ವಿಶ್ವಾಸ ಇದೆ. ನಾನು ಹೋಗಿ ಸಾರ್ವಜನಿಕ ಕೆಲಸ ಮಾಡೋಕ್ಕೆ ನನಗೆ ವಿಶ್ವಾಸ ಕೊಟ್ಟಿದ್ದಾರೆ ಸರ್. ಸಮುದಾಯ ಕೈ ಹಿಡಿಯುತ್ತಾ? ಯಾಕಂದ್ರೆ ಈಗ ಒಂದ್ಸರಿ ಸಾಕಷ್ಟು ಒತ್ತಾಯ ಸಮುದಾಯದಲ್ಲೂ ಇತ್ತು, ಟಿಕೆಟ್ ಕೊಡಬೇಕು ಅಂತ ಹೇಳಿ. ಸಮುದಾಯ ಕೊಟ್ಟಿಲ್ಲ. ಸಮುದಾಯ ಬೆನ್ನಿಗೆ ನಿಲ್ಲುತ್ತಾ? ಅದು ಶಕ್ತಿ ಪ್ರದರ್ಶನ ಆಗುತ್ತಾ? ಒಂದು ವೋಟ್ ಬ್ಯಾಂಕ್ ಅಂತಂದ್ರೆ ಅದು ಕಾಂಗ್ರೆಸ್ ವೋಟ್ ಬ್ಯಾಂಕ್, ಮುಸ್ಲಿಂ ಸಮುದಾಯ. ಆ ವೋಟ್ ಬ್ಯಾಂಕ್ ನಿಮಗೆ ನಿಲ್ಲುತ್ತಾ, ಕಾಂಗ್ರೆಸ್ಗೆ ನಿಲ್ಲುತ್ತಾ? ಸರ್, ಈಗ ಸಾದಿಕ್ ಪೈಲ್ವಾನ್ರಿಗೆ ಬಿಟ್ಟರೆ ಯಾವ ಸಮುದಾಯಕ್ಕೂ ಕೊಡೋದಿಲ್ಲ ಸರ್. ಸಾದಿಕ್ ಪೈಲ್ವಾನ್ ಬಂಡಾಯ ಕಾಂಗ್ರೆಸ್ಸಿಗೆ ಕೊಡ್ತಾರೆ ಸರ್. ಸಾದಿಕ್ ಪೈಲ್ವಾನ್ರಿಗೆ ಕೊಡ್ತಾರೆ ಸರ್. 100ಕ್ಕೆ 100% ಸರ್. ಆಶ್ವಾಸನೆ ಕೊಡ್ತಾನೆ ನಿಮಗೆ. ಯಾಕೆ ತಮ್ಗೆ ಟಿಕೆಟ್ ಕೈ ತಪ್ಪಿತು ಅಂತ ಇಷ್ಟೆಲ್ಲ ಒತ್ತಾಯ ಇತ್ತು, ಎಲ್ಲ ಇತ್ತು, ಯಾಕೆ ಟಿಕೆಟ್ ಕೈ ತಪ್ಪಿತು ಅಂತ? KPCC ಕಡೆಯಿಂದ ತಪ್ಪಿತು ಸರ್ ನಮಗೆ. KPCC ಒತ್ತವರು ಅದಾರಲ್ಲ ಜವಾಬ್ದಾರಿ ಜನ, ಅವ್ರು ತಪ್ಪಿಸಿದ್ದಾರೆ ಸರ್. ಈಗ ಕೊನೆಯದಾಗಿ ಏನು ಹೇಳ್ತೀರಿ ಸರ್? ಏನು ಮನವಿ ಮಾಡ್ತೀರಿ ತಾವು ಕಣದಲ್ಲಿ? ಅಂದರೆ ಎದುರಾಳಿಗೆ ಹೆಲ್ಪ್ ಆಗಲಿ, BJPಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೂ ಈ ಥರ ಮಾಡ್ತಾರೆ ಅನ್ನೋದು ಕೆಲವೊಂದಿಷ್ಟು ಮಾತುಗಳು ಇರ್ತವೆ, ಆ ಥರನೂ ಚಿಂತನೆಗಳು ಇರ್ತವೆ. ಆ ವಿಚಾರಕ್ಕೆ ಹೇಳೋದಾದರೆ ಸರ್, ಈಗ ಜನ ನಮ್ಮನೆ ಕೆಲವರು ಮಾತಾಡ್ತಾರೆ, ಅವ್ರು BJP ಪರವಾಗಿ ಕೆಲಸ ಮಾಡ್ತಾರೆ,
ಆ ಕಡೆಯಿಂದ ಕೆಲಸ ಮಾಡಿಸ್ತಾರೆ, ಕಾಂಗ್ರೆಸ್ ಸೋಲ್ಸಕ್ಕೆ ನೋಡ್ತಾರೆ ಅಂಥೇಳಿ ನಾನೇ ಕಾಂಗ್ರೆಸ್ನವ್ರ ಹಳಬ, ನನಗೆ ಗುರುತಿಸ್ಲಿಲ್ಲ. ನಾನು ಬಂಡಾಯ ಗೆದ್ಕೊಂಡು ಹೋಗ್ತಾನೆ ಸರ್. ಸಾರ್ವಜನಿಕರದ್ದು ವಿಶ್ವಾಸ ಇದೆ, ಪ್ರೀತಿ ಇದೆ. ನಾನೇ ಗೆಲ್ಲೋದಿಲ್ಲ. ಖಂಡಿತವಾಗಿ 100% ಗೆಲ್ತಾನೆ ಸರ್. 89,000 ಓಟ್ ಅದಾವು. ಎಲ್ಲ ವರ್ಗದವರು 5%, 6%, 10% ತೊಂದರೆ ನಾನು 90,000 ಹತ್ತತ್ರ ನಾನು ಮತ ತೊಗೊಂತಾನಲ್ಲ, ಗೆದ್ದೋಗ್ತಾನೆ. ವಿಧಾನಸೌಧದಲ್ಲಿ ಸಾರ್ವಜನಿಕರು ಕೆಲಸ ಮಾಡ್ಕೊಡ್ತಾನಲ್ಲ ಸರ್. ನಾಳೆ ರಾಷ್ಟ್ರೀಯ ನಾಯಕರಾಗಲಿ, ರಾಜ್ಯ ನಾಯಕರಾಗಲಿ ಕರೆ ಮಾಡಿ ಅಥವಾ ಸ್ಥಳೀಯ ನಾಯಕರು ಬಂದು ತಮ್ಮ ಜೊತೆ ಮಾತಾಡಿದ್ರೆ ನಾಮಿನೇಷನ್ ಆದ್ರೆ ಏನೋ ವಾಪಸ್ ತಗೋತೀರಾ ಸರ್? ಸವಾಲೇ ಹುಟ್ಟೋದಲ್ಲ ಸರ್. ನಮ್ಮ ದಕ್ಷಿಣ ಕ್ಷೇತ್ರದ ಎಲ್ಲ ಧರ್ಮದ ಜವಾಬ್ದಾರಿ ಜನದ ಹತ್ರ ಮಾತಾಡ್ಕೊಂಡು ಹೋಗ್ಬೇಕು ಹೊರತು ನನ್ನ ಕೂಟ ಏನೂ ಮಾತಾಡಂಗಿಲ್ಲ. ಕೆಲವೊಂದು ಜನ ನೋಟ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ ಸಮಾಜದಲ್ಲಿ. ಸರಿ, ಸಮುದಾಯಕ್ಕೆ ಟಿಕೆಟ್ ಕೊಟ್ಟರೆ ಅಂದ್ರೆ ಅವರು ಕುಟುಂಬಕ್ಕೆ ಶಾಮನೂರು ಕುಟುಂಬ ಕೊಟ್ಟಿದ್ರೆ ಅದು ಜನ ತೀರ್ಮಾನ ಕೊಡ್ತಾರೆ ಸರ್. ಜನ ತೀರ್ಮಾನ ಕೊಡ್ತಾರೆ. ನಾನು ಇಲ್ಲ ರಣರಂಗ ಬಯಲೆಯಲ್ಲಿ ಇದ್ದು ನಾಮಿನೇಷನ್ ಪತ್ರ ಸಲ್ಲಿಸಿ ನಾವು ಬಹಿರಂಗ ಸಭೆಯಲ್ಲಿ ತಮ್ಮ ಮೂಲಕ ಎಲ್ಲಾನು ನಾವು ಮಾತಲ್ಲ ಜನಗಳನ್ನ ತಿಳಿಪಡಿಸ್ತೀವಿ. ಏನು ನಡೆದಿದೆ, ಏನಾಗಿದೆ ನಮ್ಮ ಕೂಟ, ಅಲ್ಪಸಂಖ್ಯಾತರ ಜೊತೆಗೆ ಆಯ್ದ ವರ್ಗದ ಜನರ ಜೊತೆಗೆ ಏನಾಗಿದೆ ಅಂತಕ್ಕದ್ದು ನಾವು ಬಹಿರಂಗ ಸಭೆಯಲ್ಲಿ ಅನೇಕ ಕಡೆ ನಾವೆಲ್ಲ ಭಾಷಣ ಮಾಡಿ ಹೇಳ್ತೀವಿ ಸರ್. ಅಯ್ಯೂಬ್ ಅವರು ತಮ್ಮ ಸಹೋದರ, ಅವರು ಮಲ್ಲಿಕಾರ್ಜುನ್ ಬಣದಲ್ಲೇ ಇದ್ದಾರೆ. ಅವ್ರೇನಾದ್ರು ಒಂದು ಮಾತು ಹೇಳಿದ್ರೆ ವಾಪಸ್ ಪಡಿತಾರೆ ನಾಮಿನೇಷನ್? ಸವಾಲೇ ಹುಟ್ಟಲ್ಲ ಸರ್, ಸವಾಲೇ ಹುಟ್ಟೋದಲ್ಲ. ಅಂತ 100 ಅಯ್ಯೂಬ್ ಬಂದ್ರು ತಗೊಳ್ಳೋದು ಸವಾಲೇ ಹುಟ್ಟಲ್ಲ, ಸವಾಲೇ ಹುಟ್ಟಲ್ಲ ಸರ್. ಇದಿಷ್ಟು ಸಾದಿಕ್ ಪೈಲ್ವಾನ್ ಅವರ ಮಾತು. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಇವರ ಸಹೋದರ ಅಯ್ಯೂಬ್ ಪೈಲ್ವಾನ್ ಅವರು ಮಲ್ಲಿಕಾರ್ಜುನ್ ಬಣದಲ್ಲಿದ್ರು. ಅವರು ಈ ಬಾರಿ ಶಾಮನೂರ್ ಫ್ಯಾಮಿಲಿಗೆ ಸಮರ್ಥ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಿದ್ರು. ಅವರ ಕುಟುಂಬದಲ್ಲೇ ಈಗ ಅವರು ಬಂಡಾಯ ಎದ್ದು ಅವರು ನಾನು ಬಂಡಾಯ ಅಭ್ಯರ್ಥಿಯಾಗಿ ನಾಮಿನೇಷನ್ ಅನ್ನ ಮಾಡ್ತೀನಿ, ನನಗೆ ಎಲ್ಲ ಸಮುದಾಯದವರು ಟಿಕೆಟ್ ಅನ್ನ ಕೊಡ್ತಾರೆ, ಒಂದು ಅಂಡರ್ ಕರೆಂಟ್ ಇದೆ, ಅದು ನನಗೆ ಹೊರವಾಗಿ ಬರುತ್ತೆ, ಯಾರು ಏನೇ ಹೇಳಿದ್ರು ನಾನು ನಾಮಿನೇಷನ್ ವಾಪಸ್ ಕೊಡಿಲ್ಲ, ನಾನು ಕಣದಲ್ಲಿ ಉಳಿತೀನಿ, ಸ್ಪರ್ಧೆ ಮಾಡ್ತೀನಿ, ಗೆಲ್ತೀನಿ ಅನ್ನೋ ಮಾತನ್ನ ಹೇಳಿದ್ರೆ ನೋಡೋಣ ಕೊನೆವರೆಗೆ ಏನಾಗುತ್ತೆ ಕಾದ್ ನೋಡೋಣ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ.